ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹುಡುಗರನ್ನ ಮದ್ವೆ ಆದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಶುದ್ಧ ಸುಳ್ಳು. ದುಡಿತೀನಿ ಅಂತ ಮನೇನೆ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೆಂಡ್ತಿನ ಕಾಫಿ ಟೀ ಕೊಡೋ ಕೆಲ್ಸದವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಇಂಥವ್ರನ್ನೆಲ್ಲ ಈ ಸುತ್ತ ಯಾಕೆ ಮದ್ವೆ ಆಗ್ಬೇಕು? Indefinitely. ಅಯ್ಯೋ ವೇದಾಂತ್, ನಿನ್ ಕೈ ಫುಲ್ ಡ್ರೈ ಆಗ್ಬಿಡಿದೆ. ಇರೋ ಮಾಯಿಶ್ಚರೈಸರ್ ಹಚ್ತೀನಿ. ಹಚ್ತೀನಂದ್ರೆ ಹಚ್ತೀನಿ ಅಷ್ಟೇ. ಕುತ್ಕೋ. ಸಾರಿ, ನಿಮಗೆಲ್ಲ ಯು ಪ್ಲೀಸ್ ಕಂಟಿನ್ಯೂ. ಹಾಗಾದ್ರೆ ನಿಮಗೆ ನಮ್ಮ ಪ್ರಪೋಸಲ್ ಓಕೆ ಅಲ್ವಾ? ಬೇಡ ಅಂತ ಹೇಳಿದಲ್ಲ, ಸ್ಟಾಪ್ ಇಟ್. ವಾಟ್? ಈಗ ತಾನೇ ಓಕೆ ಅಂತ ಹೇಳಿದ್ರಿ, ಈಗ ಬೇಡ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಮ್ಯಾಮ್, ಅದು ನಿಮಗೆಲ್ಲ ಯು ಪ್ಲೀಸ್ ಕಂಟಿನ್ಯೂ. ಹಾಗಾದ್ರೆ ಇದ್ರ ಪ್ರೊಸೆಸಿಂಗ್ ನಾಳೆಯಿಂದನೇ ಶುರು ಆಗುತ್ತೆ ಅಲ್ವಾ? ಎಸ್ ಮ್ಯಾಮ್, ಶ್ಯೂರ್. ವೇದಾಂತ್, ಹಾಗೆಲ್ಲ ಹೇಳ್ಬೇಡಿ, ನನಗ್ ನಾಚಿಕೆ ಆಗತ್ತೆ. ಮ್ಯಾಮ್, ಆಕ್ಚುಲಿ ಅದು ನಿಮಗೆಲ್ಲ. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಮೈ ವೈಫ್. ಸರ್. ಓಕೆ ಮಿಸ್ಟರ್ ವೇದಾಂತ್, ನೋ ಪ್ರಾಬ್ಲಮ್. ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ. ನಾಳೆ ಕಂಟಿನ್ಯೂ ಮಾಡೋಣ. ಪ್ಲೀಸ್ ಕ್ಯಾರಿ ಆನ್. ಎಸ್ ಮೇಡಮ್, ಶ್ಯೂರ್. ಥ್ಯಾಂಕ್ ಯು. ಏ ಬಜಾರಿ, ನಿಂಗೆ ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಇಲ್ವಾ? ಯಾವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹೇಳ್ತಾ ನೀನು ಫೋನ್ ಕಾಲಲ್ಲಿ ಇದ್ದೀನಿ ಅಂತ. ಸಾಕು, ಸುಮ್ಮನೆ ಕಂಡಿದ್ದೀನಿ. ಏನೋ ಬಾರಿ ನಿಮ್ಗೆ ಸೆನ್ಸ್ ಇರೋದು ಅನ್ನೋ ಥರ ಮಾತಾಡಬೇಡ. ಸ್ಟೂಪಿಡ್ ಆಗಿ ಬಿಹೇವ್ ಮಾಡಬೇಡ. ನಾನು ಆಫೀಸ್ ಕಾಲಲ್ಲಿ ಇರಬೇಕಾದ್ರೆ ನೀನು ಕ್ರೀಮ್ ಹಚ್ಚೋದಕ್ಕೆ ಬರಬೇಕಿತ್ತ. ಅದು ನಾನು ಮಾತಾಡ್ತಿರೋದು ಲೇಡಿ ಕ್ಲೈಂಟ್ ಹತ್ರ. ಪಾಪ ಅವರೆಷ್ಟು ಮುಜುಗರ ಪಟ್ಕೊಂಡ್ರ ಏನೋ. ನೋಡಯ್ಯ, ಆಫೀಸ್ ರೂಮ್ಗೂ ಬೆಡ್ರೂಮ್ಗೂ ಡಿಫ್ರೆನ್ಸ್ ಅಂತ ತಿಳ್ಕೊ ಫಸ್ಟ್. ಆಫೀಸಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ, ಬೆಡ್ರೂಮಲ್ಲಿ ಆಫೀಸ್ ಮೀಟಿಂಗ್ ಮಾಡೋಕ್ಕಾಗಲ್ಲ. ಸೊ ಯಾವ್ಯಾವ ಕೆಲಸನ ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲಿ ಮಾಡಿದ್ರೇ ಚಂದ. ನಾವಿಲ್ಲಿ ಕನ್ಸು ಕಾಣ್ತೀವಿ, ನಿದ್ದೆ ಮಾಡ್ತೀವಿ. ಅಂಥದ್ರಲ್ಲಿ ನೀನು ಆಫೀಸ್ ಕೆಲಸ ಮಾಡಿ ಎಲ್ಲ ಕುಲ್ಗಡ್ಸ್ಬೇಡ. ಅದೇನೇ ಇದ್ರು ಹಾಲಲ್ಲಿ ಮಾಡ್ಕೊ ಹೋಗು. ಹಾ, ಬಂದೆ ಬಂದೆ ಬಂದೆ. ಬಂದ್ರಾ? ತುಂಬಾ ಸುಸ್ತಾಗಿದ್ದೀರಿ ಅಂತ ಕಾಣುತ್ತೆ. ನೀವು ಕೂತಿರಿ, ನಾ ಕಾಫಿ ತರ್ತೀನಿ. ಏನು ಬೇಡ ಪರಿ. ಹೌದಾ ರೀ, ಅಮ್ಮು ವೇದಾಂತಕ್ಕೆ ಫೋನ್ ಮಾಡಿ ಸೈಟ್ ಪೂಜೆ ವಿಷಯ ಹೇಳಿದ್ರಾ? ಹೇಳಬೇಕು ಅಂತಾನೆ ಫೋನ್ ಮಾಡಿದ್ದೆ ಪರಿ, ಆದರೆ ಬಿಸಿ ಬರ್ತಿತ್ತು, ಅದಕ್ಕೆ ಹೇಳಕ್ಕಾಗಲಿಲ್ಲ. ಬ್ಯುಸಿ ಆಯ್ತು ಅಂತ ನೀವು ಸುಮ್ಮನೆ ಆಗ್ಬಿಟ್ರೆ ಮತ್ತೆ ಫೋನ್ ಮಾಡಬೇಕು ತಾನೇ? ಹೇಳಿದ್ರಾಯ್ತು ಪರಿ, ಈಗ ಅಷ್ಟೊಂದು ಅರ್ಜೆಂಟಾ? ಅಂದರೆ ಪೂಜೆ ದಿವಸ ಹೇಳಬೇಕು ಅಂದ್ಕೊಂಡಿದ್ರಾ? ನೀವು ಮಾಡೋದೆಲ್ಲ ಇಂಥ ಕೆಲಸನೇ. ನೀವು ಯಾವ ಕೆಲಸ ಆದರೂ ಹೀಗೆ ಮಾಡ್ತೀರಾ ರೀ? ಮೊದಲು ಅವ್ರಿಗೆ ಫೋನ್ ಮಾಡಿ ಮಾತಾಡೋಣ, ಇಲ್ಲಾಂದ್ರೆ ನೀವು ಮತ್ತೆ ಮರ್ತು ಬಿಡ್ತೀರಾ ಅಷ್ಟೇ. ಸರಿ. ಅಯ್ಯ, ವಿಡಿಯೋ ಕಾಲೇ ಮಾಡ್ರಿ, ಅಮ್ಮನ ನೋಡ್ಬೋದು. ಹಾಯ್ ಮಾ, ಹೇಗಿದ್ದೀರಾ? ಅದಿತಿ ಅಂಜು ಹೇಗಿದ್ದಾರೆ? ಅಮ್ಮು ಹೇಗಿದ್ದೀರಾ? ಆರತಿ ಹೇಗಿದ್ದಾಳೆ? ಹಾಯ್ ಪುಟ್ಟ. ಚೆನ್ನಾಗಿದ್ದಾಳಪ್ಪ. ಮತ್ತಿನ್ನೇನು ವಿಶೇಷ? ನನ್ನ ಆಫೀಸ್ ಕಾಲ್ ಅಂದು ನನ್ನ ಡಿಸ್ಟರ್ಬ್ ಮಾಡ್ದೆ ಅಲ್ವಾ? ಈಗ ಖುಷಿಯಿಂದ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡ್ತೀರಾ? ಮಾಡ್ತೀನಿ. ನೀನು ಈ ಫೋನಲ್ಲಿ ಮಾತಾಡ್ತಿರೋ, ನಾನು ಕ್ರೀಮ್ ಹಚ್ತೀನಿ. ಹೌದಾ? ಅಮ್ಮು, ನಾವಿವಾಗ ಯಾಕೆ ಗೊತ್ತಾ ಫೋನ್ ಮಾಡಿದ್ದು? ನಾಡಿದ್ದು ಲಕ್ಷ್ಮೀ ಪೂಜೆ ಇದೆಯಲ್ಲ, ಅವತ್ತೇ ಸೈಟ್ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನೀವೆಲ್ಲರೂ ಬರಬೇಕು, ಅದು ತಪ್ಪಿಸ್ದೆ, ಆಯ್ತಾ? ಹಾ ಸರಿ, ಬರ್ತೀವಿ. ಪೂಜೆ ಅನ್ನಂಗೆ ಜೋರಾ? ಸಿಕ್ಕಾಪಟ್ಟೆ ಜೋರು. ಇಲ್ಲ ಕಣೆ, ಅಂಥ ಜೋರೇನಿಲ್ಲ.
ನಮಗೆ ಯಾರು ತುಂಬ ಹತ್ತಿರದವರೋ ಅಂಥವ್ರನ್ನ ಮಾತ್ರ ಕರೆದಿದ್ದೀವಿ. ಆಮೇಲೆ ಅವತ್ತು ನೀನು ಸ್ವಲ್ಪ ಬೇಗ ಬಾ, ನೆಂಟ್ರ ಥರ ಕರೆಕ್ಟ್ ಟೈಮಿಗೆ ಬರಬೇಡ. ಹಾಂ ಆಯಿತು, ಬೆಳಿಗ್ಗೆನೇ ಬರ್ತೀವಿ. ಅಮ್ಮ, ವೇದಾಂತ ಪಕ್ಕದಲ್ಲಿದ್ದಾನಮ್ಮ. ಅಪ್ಪ ಅಮ್ಮ, ನಾನು ನಾರ್ಮಲ್ ಕಾಲ್ ಮಾಡೋಣ ಅಂತ ಇದ್ದೆ, ಬರೀನೇ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ದು. ಇಷ್ಟೊತ್ತಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ದಕ್ಕೆ ಕ್ಷಮಿಸ್ಬಿಡಮ್ಮ. ಅಪ್ಪ ಪರವಾಗಿಲ್ಲಪ್ಪ, ನೀವು ಮಾತಾಡಿ. ಸರಿ ಕಣೆ, ನಾನು ನಾಳೆ ಮಾಡ್ತೀನಿ ಆಯ್ತಾ? ಅಪ್ಪ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಒಂಚೂರು ಗೊತ್ತಾಗಲ್ವ ನಿಂಗೆ? ಅನ್ಯಾಯವಾಗಿ ಅಪ್ಪ ಅಮ್ಮ ಮುಂದೆ ಮರ್ಯಾದೆ ತೆಗೆದ್ಬಿಟ್ಟಲ್ಲ. ಅಲ್ಲ ಕಣಯ್ಯ, ಹೆಣ್ಕೊಟ್ಟವರು ದೇವ್ರು ಇದ್ದಂಗೆ ಅಂತಾರೆ. ಅಂಥದ್ರಲ್ಲಿ ನೀನು ಅವ್ರ ಮುಂದೆ ಪೋಲಿ ಕೆಲಸ ಮಾಡ್ತಿಲ್ಲ. ನಿಂಗೆ ಒಂಚೂರು ಏನೋ ಅನ್ಸೋದೇ ಇಲ್ಲ. ಸರಿ, ಆಗ ನೀನು ಕೋಪ ಮಾಡ್ಕೊಂಡಾಗ ಸೇಮ್ ಮಹೇಶ ತರ ಕಾಣ್ತೀಯ. 2 ಕೋರೆ ಹಲ್ ಮಿಸ್ ಆಗ್ಬಿಟ್ಟಿದೆ. ಆಗ್ತಿಲ್ಲ? ಕೋರೆ ಬಿಡಿಸ್ತೀಯಾ? ಕೋರೆ ಬಿಡಿಸ್ತೀಯಾ? ಮಜಾರಿ ಮಜಾರಿ ಮಜಾರಿ, ಸ್ಟಾಪ್ ಇಟ್. ಏನ್ ಮಾಡ್ತಿದ್ಯಾ ನೋಡಿ? ಮಾತಾಡೋದ್ಬಿಟ್ಟೆ ನಾವೇನೋ. ಬಿಡಿಸ್ತೀಯಾ? ಸಿಗೋ ನಿಂಗೆ, ನೀನ್ ಹಲ್ ಮುರ್ದಾಕ್ತೀನಿ. ಬರೀ ಪೂಜೆಗೆ ಇನ್ನೂ ಯಾರಿಗಾದ್ರೂ ಹೇಳೋದಿದ್ಯಾ? ಹೇಳಿದ್ರೆ ಎಲ್ರಿಗೂ ಹೇಳಬೇಕು, ಆದರೆ ನಾವು ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಬೇಡ ಅಂತ ಅನ್ಸುತ್ತೆ. ಹೌದು ಪರಿ, ಜಾಸ್ತಿ ಜನ ಬಂದಷ್ಟು ಖರ್ಚು ಹೆಚ್ಚು. ಈಗಾಗಲೇ ಪೂಜೆಗೆ ಖರ್ಚು ಹೆಚ್ಚಿಗೆ ಆಗಿದೆ. ಸುಮ್ಮನೆ ಎಲ್ಲ ಜನರನ್ನು ಕರೆದು ಇನ್ನೂ ಖರ್ಚು ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ. ನಾವು ಮತ್ತೆ ಅಳಿಯಂದ್ರು ಇಷ್ಟೇ ಸಾಕು. ಹೇಳಿ ಸರ್. ಏನು ಮಂಜವ್ರೆ, ಅಮೌಂಟ್ ಅಡ್ಜಸ್ಟ್ ಆಯ್ತಾ? ಇಲ್ಲ ಸರ್, ಇನ್ನು ಸ್ವಲ್ಪ ಟೈಮ್ ಕೊಡಿ, ಆಗುತ್ತೆ. ಇದೇ ಥರ ಹೇಳಿ ಹೇಳಿ 3 ತಿಂಗಳು ಟೈಮ್ ತೊಗೊಂಡಿದ್ದೀರಾ. ಇನ್ನೂ ಟೈಮ್ ಕೊಟ್ಟರೆ ನನ್ನ ಮನೆ ಹಾಳಾಗೋಗ್ಬಿಡುತ್ತೆ. ನೋಡಿ, ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ನಾಳೆ ಮಧ್ಯಾಹ್ನವರೆಗೂ ಟೈಮ್ ತೊಗೊಳ್ಳಿ. ಪೂರ್ತಿ ಅಮೌಂಟ್ ಕೊಡೋಕ್ಕಾಗಲ್ಲ ಅಂದರು ಅಟ್ಲೀಸ್ಟ್ ಒಂದು 25,000 ರೂಪಾಯಿನಾರು ಕೊಡಿ. ಇಲ್ಲಾಂದರೆ ನಾನು ನಿಮಗೆ ಫೋನ್ ಮಾಡಲ್ಲ, ಡೈರೆಕ್ಟಾಗಿ ನಿಮ್ಮ ಮನೆಗೆ ಹೋಗ್ತೀನಿ. ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಹೇಳಬೇಕಾಗಿಲ್ಲ ಮಂಜು ಅವರೇ. ರೀ, ಏನು ಹೇಳಿದ್ರು ಅವರು? ನಾಳೆ ಮಧ್ಯಾಹ್ನದ ಒಳಗಡೆ 25,000 ಕೊಡಬೇಕಂತೆ ಪರಿ. ಏನ್ರಿ ಮಾತಾಡ್ತಾ ಇದ್ದೀರಾ? ನಾಳೆ ಮಧ್ಯಾಹ್ನದೊಳಗಡೆ 25,000 ಎಲ್ಲಿಂದ ತರೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಯಾರು ಕೈಕಾಲು ಹಿಡಿಯೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಕೊಡ್ತಾರೆ? ಈಗಾಗಲೇ ಎಲ್ಲರ ಹತ್ರ ಇಸ್ಕೊಂಡಾಗಿದೆ. ಮತ್ತೆ ಕೊಡಿ ಅಂದರೆ ಯಾರು ಕೊಡಲ್ಲ ಅನ್ಸುತ್ತೆ. ನೋಡೋಣ ತಡಿಪ್ರಿ. ನಾನು ಬಾಡಿಗೆ ಆಟೋ ಓಡಿಸ್ತೀನಲ್ಲ, ಆ ಓನರ್ ತುಂಬ ಒಳ್ಳೆಯವರು. ಅವ್ರ ಹತ್ರ ಒಂದು 25,000 ಕೇಳ್ತೀನಿ, ಕೊಟ್ಟರು ಕೊಡಬಹುದು. ವಿಧಾನ ಅಮ್ಮ, ದೇವ್ರ ಕೋಣೆ. ವೈಜಯಂತಿ ಅಮ್ಮ, ದೇವರ ಫೋಟೋಗಳಿಗೆಲ್ಲ ಹೂವಿನ ಅಲಂಕಾರ ಮಾಡ್ದಾಗಿದೆ. ದೀಪನೂ ಉರಿತಾ ಇದೆ. ಅಮ್ಮ, ನಿಮಗ್ ಗೊತ್ತಾಗ್ತಾ ಇದೆಯಾ? ಹಾ, ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಅಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಆ ದೀಪ ಉರಿತಾ ಇರೋದಂತೂ ಚೆನ್ನಾಗಿ ಕಾಣುತ್ತೆ.
ದೇವ್ರು ದೊಡ್ಡವನಮ್ಮ. ಇಷ್ಟು ದಿನ ನಿಮ್ಗೆ ಕಾಣ್ತಿರ್ಲಿಲ್ಲ, ಆದ್ರೆ ಈಗ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ. ಆದಷ್ಟು ಬೇಗ ನಿಮಗೆ ದೃಷ್ಟಿನೂ ಬರುತ್ತೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಮ್ಮ. ನನಗೆ ದೃಷ್ಟಿ ಬಂದ್ರೆ ನಿನ್ನ ನನ್ನ ಕಡೆ ತುಂಬಾ ನೋಡ್ಬೇಕು ಅಂತ ಆಸೆ ಕಣಮ್ಮ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲಮ್ಮ. ಸರಿ, ನೀನು ಆರ್ತಿಗೆ ರೆಡಿ ಮಾಡು, ನಾನು ಮಕ್ಕಳನ್ನೆಲ್ಲ ಕರಿತೀನಿ. ಹೋಗು. ವೇದಾಂತು, ವಿಕ್ರಾಂತು, ಯಾಕೆ ಪೂಜೆ ಮಾಡ್ತಾ ಇರೋದು? ವೈಜಯಂತಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಹೌದಮ್ಮ, ಇವತ್ತು ವಿಶೇಷನೇ. ಇವತ್ತು ವೈಜಯಂತಿ ಅಮ್ಮನ ಹುಟ್ಟದ ಹಬ್ಬ. ಅಮ್ಮ, ನೀವು ನಿಜ ಹೇಳ್ತಿದ್ದೀರಾ ತಾನೆ? ಹ್ಞೂ ಕಣ ಮೊಮ್ಮಗನೆ, ಅವಳು ಹೇಳ್ತಾ ಇರೋದು ನಿಜ. ಇವತ್ತು ನಾನು ಹುಟ್ಟಿದ ದಿನ. ಸುಪಾಬಾಜಿ, ನಂಗೆ ನಿಮ್ ಹುಟ್ಟದಬ್ಬ ಅಂತ ಗೊತ್ತೇ ಇರಲಿಲ್ಲ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ಡೇ ಅಜ್ಜಿ. ಥ್ಯಾಂಕ್ ಯು ಮೊಮ್ಮಗಳೇ. ಹ್ಯಾಪಿ ಬರ್ಡೇ ಅಜ್ಜಿ. ದೇವರು ನಿಮ್ಗೆ ತುಂಬಾ 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 ಒಳ್ಳೇದ್ ಮಾಡ್ಲಿ. ಹ್ಯಾಪಿ ಬರ್ಡೇ ಅಜ್ಜಿ. ನಾನು ಪುನೀತನ ಶಿವಣ್ಣನ ಅಭಿಮಾನಿ. ಆ ದೇವರು ಅಜ್ಜಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಮೇಲಿರೋ ಭಗವಂತ ಪುನೀತನ ಹತ್ರ ಕೇಳ್ಕೊಂತೀನಿ. ವೈಜಯ ಅಜ್ಜಿ, ವೈಜಯ ಅಜ್ಜಿ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ನಿಮಗೆ ವಂದನೆ, ಅಭಿನಂದನೆ. ಬರ್ಡೇ ವಿಶ್ ಮಾಡೋದ್ರಲ್ಲೂ ಸ್ವಂತಿಕೆ ಅನ್ನೋದು ಪೆಕ್ರು ಪೆಕ್ರಂಗ್ ಆಗ್ತಿದ್ದೀರಾ. ಅಜ್ಜಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಪ್ಪ. ನೀವು ಈ ಹುಟ್ಟದ ಬಗ್ಗೆ ಎಷ್ಟು ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ರಿ? ನೀವೇ ಹೇಳಿ ನೋಡೋಣ. ಅಜ್ಜಿ, ಒಂದು 65 ಇಯರ್ಸ್ ಆಗಿರ್ಬೋದಾ? ಇಲ್ಲ ಅಗ್ರಜ, ಒಂದ 68 ಆಗಿರ್ಬೋದು. ತಪ್ಪು. ಅಜ್ಜಿ ಅಜ್ಜಿ, ನಾನ್ ಕರೆಕ್ಟಾಗಿ ಹೇಳ್ತೀನಿ, 70 ವರ್ಷನಾ? ಇಲ್ಲ ಅಮ್ಮು, ನಮ್ಮ ಅಜ್ಜಿಗೆ ಅಷ್ಟನ್ನೆಲ್ಲ ವಯಸ್ಸಾಗಿರೋಕ್ ಚಾನ್ಸೇ ಇಲ್ಲ. ಹಬ್ಬಪ್ಪ ಅಂದ್ರೆ ಒಂದು 20 ವರ್ಷ ಆಗಿರ್ಬೋದು ಅಲ್ವಾ ಅಜ್ಜಿ? ಅಜ್ಜಿ ಹೇಳಿ. ನನಗೆ 75 ವರ್ಷ. ಇವತ್ತಿಗೆ ನಾನು 75 ವರ್ಷ ಪೂರೈಸಿದ್ದೀನಿ ಗೊತ್ತಾ? 75 ಅಜ್ಜಿ, ಇಂಡಿಪೆಂಡೆನ್ಸ್ ಡೇ ಸಿಕ್ಕಿರೋ ವರ್ಷ ನೀವು ಹುಟ್ಟಿದ್ದು. ನೀವು ಬಿಡಿ ಅಜ್ಜಿ, ಇನ್ನು 75 ವರ್ಷ ಆರಾಮಾಗಿರ್ತೀರಾ. ಓ, ಹಾಗಾದ್ರೆ ಗೋಲ್ಡನ್ ಜೂಬ್ಲಿ. ಅಜ್ಜಿ, ಏನಾದ್ರೂ ತಾತ ಇದ್ದಿದ್ರೆ 90 ವರ್ಷ ಕಂಪ್ಲೀಟ್ ಆಗ್ತಿತ್ತು ಅಲ್ವಾ? ಹ್ಞೂ ಕಣ ಮೊಮ್ಮಕ್ಕಳೇ, ನಿಮ್ ತಾತ ನನಗಿಂತ 15 ವರ್ಷ ದೊಡ್ಡವರು. ಅವರು ಇವತ್ತು ಇದ್ದಿದ್ರೆ 90 ವರ್ಷ ಆಗ್ತಿತ್ತು. ಸೂಪರ್ ಅಜ್ಜಿ ನೀವು. 75 ವರ್ಷ ಅಂದ್ರೆ ಏನು ಸುಮ್ನೆನಾ? 75 ಬೇಸಿಗೆಗಾಲ, 75 ಮಳೆಗಾಲ, 75 ಚಳಿಗಾಲ ಎಲ್ಲ ನೋಡಿದ್ರ ನೀವು? ಅಜ್ಜಿ, ಬರೀ 75 ಸಾಕಾಗಲ್ಲ, ಸೆಂಚುರಿ ಹೊಡಿಬೇಕು ನೀವು. ಹೌದಜ್ಜಿ, ನೀವು ಸೆಂಚುರಿ ಹೊಡೆದ್ನ ನಾವು ನೋಡ್ಲೇಬೇಕು, ಆಗ್ಲೇ ನಮ್ಗೆ ಖುಷಿ. ನೀವೆಲ್ಲ ಹೀಗೆ ಸಂತೋಷದಿಂದ ಇದ್ರೆ ಗ್ಯಾರಂಟಿ ನಾನು ಸೆಂಚುರಿ ಹೊಡಿತೀನಿ, ಡೌಟೇ ಬೇಡ. ಅಮ್ಮ, ಅಜ್ಜಿ ಬರ್ಡೇಗೆ ಏನಾದ್ರು ಸ್ವೀಟ್ ಮಾಡಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ.
ಅಮ್ಮನ ಹುಟ್ಟದ ಹಬ್ಬ ಅಂತ ಈಗ ಕ್ಯಾರೆಟ್ ಹಲ್ವಾ ಮಾಡಿದೀನಿ. ಮಧ್ಯಾಹ್ನ ಊಟಕ್ಕೆ ಹೆಸರುಬೇಳೆ ಪಾಯಸ ಮಾಡ್ತೀನಿ, ಸರಿನಾ? ಅಮ್ಮ ಆ ಪೂಜೆ ಮಾಡ್ಬಿಡಿ ಫಸ್ಟ್. ಹಾಂ. जगदीश सुधीश भवेश विभो परमेश परात्पर पूत पिता प्रणतं पतितं हत बुद्धिबलं जनतारण तारयता पितकम् गुणहीन सुदीन मलिन मदिं त्वयि पातरि दातरि चापरतिं तमसारज सावित वृत्तिमिमं जनतारण तारयता पितकम् जगदीश सुधीश भवेश विभो परात्पर पूत पिता प्रणतं पतितं हत बुद्धिबलं जनतारण तारयता पितकम् गुणहीन सुदीन मलिन मतिं त्वयि पातरि दातरि चापरतिं तमसारज सावृत बुद्धिमिमं जनतारण तारयता पितकम्. ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲಿ ಅಮ್ಮ. ಅಮ್ಮ, ಪ್ರಸಾದ. ವೈಜಯಂತಿ, ಹಾಮ್ಮ, ನನಗೆ ಕ್ಯಾರೆಟ್ ಹಲ್ವಾ ಹೆಸರುಬೇಳೆ ಪಾಯಸ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? ನಾನು ನಿಮ್ಮ ಮಗಳಮ್ಮ, ನಿಮ್ಗಿಷ್ಟ ಅಂತ ನನಗೆ ಗೊತ್ತಿರಲ್ವಾ? ವೈಜಯಂತಿ, ನಿನ್ನೆ ಕೇಳ್ತಾ ಇರೋದು, ಹೇಳು. ಅಮ್ಮ, ನಿಮ್ಗೆ ಕ್ಯಾರೆಟ್ ಹಲ್ವಾ ಹೆಸರುಬೇಳೆ ಪಾಯಸ ಇಷ್ಟ ಅಂತ ಸುಹಾಸಿನಿ ಅವ್ರು ಹೇಳಿದ್ರು. ಹೌದಾ? ಹಾಗಿದ್ರೆ ಸರಿ ಬಿಡು, ಮಧ್ಯಾಹ್ನ ಅದನ್ನೇ ಮಾಡು. ಅಮ್ಮ, ಅಲ್ಲ ಅಜ್ಜಿ, ನೀವ್ ನೆನ್ನೆನೆ ನಿಮ್ ಬರ್ಡೇ ಅಂತ ಹೇಳಿದಿದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ವಾ? ಹೌದಜ್ಜಿ, ಒಂದ್ ಮಾತು ಮೊದ್ಲೇ ಹೇಳಿದ್ರೆ ನಿಮ್ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಈಗಲೂ ಕಾಲ ಮಿಂಚಿಲ್ಲ ಅಗ್ರಜ. ಅಮ್ಮನ ಬರ್ಡೇ ಅಂತ ಹೇಳ್ತಿದ್ದೀರಲ್ಲ, ಇವತ್ತೇ ಅಂತ ಹೇಗೆ ಹೇಳ್ತೀರಾ? ಅಮ್ಮ ಹುಟ್ಟಿದ್ದು ಇವತ್ತಿನ ಡೇಟಲ್ಲ. ಹಾ, ಅದು ತುಂಬಾ ದಿನದ ಹಿಂದೆ ಅಮ್ಮನ ಜಾತಕ ಸಿಕ್ಕಿತ್ತು. ಅದರಲ್ಲಿ ಇವತ್ತೇ ಅವ್ರ ಹುಟ್ಟದ ಹಬ್ಬ ಅಂತ ಇತ್ತಲ್ವಾ, ಹಾಗಾಗಿ ಇವತ್ತೇ ಅವ್ರ ಹುಟ್ಟದ ಹಬ್ಬ ಏನು ಅಂತ ಹೇಳಿದೆ ಅಷ್ಟೇ. ನೋಡಿ, ನೀವು ಅನ್ಕೊಂಡಿರೋದು ತಪ್ಪಲ್ಲ. ಡೇಟ್ನ ನೋಡಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಫಾರಿನರ್ಸು. ನಕ್ಷತ್ರದ ಪ್ರಕಾರ ಅಮ್ಮನ ಬರ್ಡೇ ನಾಳೆ. ನಾವೆಲ್ಲ ನಾಳೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಒಳ್ಳೇದಾಯ್ತು ಬಿಡಿ, ಬರ್ಡೇ ಸೆಲೆಬ್ರೇಷನ್ ಪ್ಲಾನ್ ಮಾಡೋಣ. ಟೈಮ್ ಸಿಕ್ದಾಗಾಯ್ತು. ಕರೆಕ್ಟ್ ವಿಕ್ರಾಂತ್, ನಾಳೆ ಅಜ್ಜಿ ಬರ್ತಾಳೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಾಳೆ ಅಜ್ಜಿಗೆ ನಾನು ಇನ್ನೂ ಡಿಫ್ರೆಂಟ್ ಆಗಿ ವಿಶ್ ಮಾಡ್ತೀನಿ. ದಯವಿಟ್ಟು ಬೇಡ.